Hello, my dear learners. Welcome to the session. And this session is on the continuation of motion in one dimension problems. Look at the next problem. Two trains A and B, each of length 400 meter, are moving on two parallel tracks, okay, in the same direction, with A ahead of B. First A mundide, A train mundide, with the same speed of 72 km per hour. Okay, the driver of B decides to overtake A, okay, and accelerates by 1 meter per second square. If after 50 seconds time and ಕೊಟ್ಟಿದ್ದಾರೆ, B just brushes past A, calculate the original distance between A and B is the question. This is a very good problem. ಓಕೆ, ಆನ್ ದ ಇಕ್ವೇಷನ್ಸ್ ಆಫ್ ದ ಮೋಷನ್ಸ್ ಮೇಲೆ ಡಿಪೆಂಡ್ ಆಗಿದೆ, ಹಾಗೆಯೇ ರಿಲೇಟಿವ್ ವೆಲಾಸಿಟಿ ಮೇಲೆ ಈ ಒಂದು ಪ್ರಾಬ್ಲಮು ಡಿಪೆಂಡ್ ಹಾಕ್ಕೊಂಡಿದೆ. ಓಕೆ, ಸೊ ರಿಲೇಟಿವ್ ವೆಲಾಸಿಟಿನ ನಾನು ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಪ್ರಾಬ್ಲಮ್ ಆಗ್ತಾನೆ ಹೇಗೆ ಅಂತ ಹೇಳ್ಬಿಟ್ಟು, ಇಟ್ಸ್ ಕ್ಲಿಯರ್ಲಿ ಗಿವನ್ ದ್ಯಾಟ್ ದ ಇನಿಷಿಯಲ್ ವೆಲಾಸಿಟಿ ಆಫ್ ಬೋತ್ ದ ಟ್ರೈನ್ಸ್ ಎ ಆ್ಯಂಡ್ ಬಿ ಆರ್ ಈಕ್ವಲ್, ದಟ್ ಈಸ್ ಈಕ್ವಲ್ ಟು 72 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಕಿಲೋಮೀಟರ್ ಪರ್ ಅವರಲ್ಲಿರೋದು ನೀವೇನು ಮಾಡಬೇಕು ಅಂದರೆ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸಪೋಸ್ ಇಫ್ ಯು ವಾಂಟ್ ಟು ಕನ್ವರ್ಟ್ ಇಟ್ ಇಂಟು ಮೀಟರ್ ಪರ್ ಸೆಕೆಂಡ್, ಯು ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ 5 ಡಿವೈಡ್ ಬೈ 18 ಸೊ ದಟ್ ಇಟ್ ವಿಲ್ ಗಿವ್ ಯು 20 ಮೀಟರ್ ಪರ್ ಸೆಕೆಂಡ್ ಹೇಳಿದ್ರೆ ನಿಮಗೆ ಆನ್ಸರನ್ನು ಕೊಡುತ್ತೆ ಅದು. ಓಕೆ, ಇವಾಗ ನೋಡಿ, ರಿಲೇಟಿವ್ ವೆಲಾಸಿಟಿ ಆಫ್ ದ ಟ್ರೈನ್ ಬಿ. ಈಗ ನಾನು ಫಸ್ಟ್ ಬೇಕು ಅಂದರೆ ಏನಂತಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಟ್ರೈನ್ಸ್ ಅಲ್ವಾ, ಒರಿಜಿನಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಟ್ರೈನ್ಸ್, ದಟ್ ಈಸ್ ವಾಟ್ ಎಸ್ ಈಕ್ವಲ್ ಟು ut ಪ್ಲಸ್ 1/2 ಟೈಮ್ಸ್ AT ಸ್ಕ್ವೇರ್ ಅಂತ ನಾವು ಯೂಸ್ ಮಾಡ್ಬೋದು. ಸೊ ಇದನ್ನು ಯೂಸ್ ಮಾಡಬೇಕಾದ್ರೆ ರಿಲೇಟಿವ್ ವೆಲಾಸಿಟಿ, ರಿಲೇಟಿವ್ಲಿ ಬಿ ಎ ಅಂತ ತಗೊಂಡ್ರೆ ಯು ಬಿ ಎ, ಹಾಗೆಯೇ ಎ ಕೂಡ ಬಿ ಎ ಅಂತ ತಗೋಬೇಕು. ದಟ್ ಇಸ್ ದ ರಿಲೇಟಿವ್ ವೆಲಾಸಿಟಿ ಆಸ್ ವೆಲ್ ಆಸ್ ರಿಲೇಟಿವ್ ಆಕ್ಸಲರೇಷನ್ ಆ್ಯಂಡ್ ರಿಲೇಟಿವ್ ಡಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಫಸ್ಟಿಗೆ ಯು ಬಿ ಎ ಅನ್ನು ಕಂಡುಹಿಡಿಯೋಣ, ರಿಲೇಟಿವ್ ವೆಲಾಸಿಟಿ ಆಫ್ ದ ಬಿ ವಿತ್ ರಿಸ್ಪೆಕ್ಟ್ ಟು ಎ ಅನ್ನು ಕಂಡುಹಿಡಿಯೋಣ. ದಟ್ ಈಸ್ ವಾಟ್ ಯು ಬಿ ಮೈನಸ್ ಯು ಎ ಅಂತ ಚೆನ್ನಾಗಿ ಗೊತ್ತಿದೆ. ದಟ್ ಈಸ್ ಆಲ್ಸೋ ಈಕ್ವಲ್ ಟು 0 ಅಂತ ಆಗುತ್ತೆ, ಬಿಕಾಸ್ ಬೋತ್ ಆರ್ ಈಕ್ವಲ್ ಟು 20 ಮೀಟರ್ ಪರ್ ಸೆಕೆಂಡ್. ಹಾಗೆಯೇ ಎ ಬಿ ಎ ಆಕ್ಸಲರೇಷನ್, ರಿಲೇಟಿವ್ ಆಕ್ಸಲರೇಷನ್ ಬಿ ವಿತ್ ರಿಸ್ಪೆಕ್ಟ್ ಟು ಎ ತೊಗೊಂಡೋದ್ರೆ ಎ ಬಿ ಮೈನಸ್ ಎ ಅಂತ ಕನ್ಸಿಡರ್ ಮಾಡಿದರೆ ಎ ಬಿ ಇಸ್ ಇನ್ಕ್ರೀಸ್ಡ್ ಬೈ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರು ಮೈನಸ್ 0 ಆಗುತ್ತೆ ಇರುತ್ತೆ. ಹಾಗಂದ್ರೆ ಅದು ಸೇಮ್ ಕಾನ್ಸ್ಟೆಂಟ್ ಆಕ್ಸಲರೇಷನಲ್ಲೇ ಇರುತ್ತೆ. ಸೊ ಅದಕ್ಕೋಸ್ಕರ ಇಟ್ ವಿಲ್ ಬಿ ಈಕ್ವಲ್ ಟು 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಓಕೆ ಸರ್, ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ದೇರ್ಫೋರ್ ಐ ವಿಲ್ ಗೆಟ್ ಎಸ್ ಬಿ ಎ ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು, ದಿಸ್ ಇಸ್ ವಾಟ್ 0 ಪ್ಲಸ್ 1/2 ಟೈಮ್ಸ್ ಎ ಬಿ ಎ. ಎ ಬಿ ಎ ಅಂತ ಹೇಳೋದೇನೋ ಏನು ತಗೋತಾನೆ, ಈಗ 1 ಅಂತ ತೊಗೊಳ್ಬೋದು. 1 ಇಂಟು ಟಿ ಸ್ಕ್ವೇರ್, ಟಿ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಅಂತ ಆಗಬೇಕು. 5 ಸ್ಕ್ವೇರ್ ಅಂತ ಆಗಬೇಕಲ್ವ, ಅದು 50 ಸ್ಕ್ವೇರ್. ಆಫ್ಟರ್ 50 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ 50 ಸ್ಕ್ವೇರ್ ಅಂತ ಆಗಬೇಕು. ದಟ್ ಈಸ್ ವಾಟ್ 2500 ಡಿವೈಡ್ ಬೈ 2 ಅಂತ ಆಗುತ್ತೆ. ದಟ್ ಈಸ್ ವಾಟ್ 1250 meter. This is the relative distance between B and A. That is the right answer for this problem. That is in option C. And C is the right answer for this problem. Hope it is clear to everyone. ಈ ಥರದನ್ನು ಸಾಲ್ವ್ ಮಾಡಬೇಕು. ಐ ವಿಲ್ ಟೇಕ್ ಇಟ್ ನೆಕ್ಸ್ಟ್ ಪ್ರಾಬ್ಲಮ್ ನಾವು. ಈ ಪ್ರಾಬ್ಲಮ್ ನೋಡಿ, ಇಫ್ ದ ವೆಲಾಸಿಟಿ ಆಫ್ ಎ ಪಾರ್ಟಿಕಲ್ ಈಸ್ ಗಿವನ್ ಬೈ ದಿಸ್ ಇಕ್ವೇಷನ್ನ ಕೊಟ್ಬಿಟ್ಟಿದ್ದಾರೆ ಈಗ ಅಲ್ವಾ, ಈ ಇಕ್ವೇಷನ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ದ ವೆಲಾಸಿಟಿ, ದೆನ್ ದ ಆಕ್ಸಲರೇಷನ್ ವಿಲ್ ಬಿ. ದಿಸ್ ಇಸ್ ದ ಹೈಲಿ ಟ್ರಿಕಿ ಪ್ರಾಬ್ಲಮ್, ತುಂಬ ಚೆನ್ನಾಗಿರೋ ಪ್ರಾಬ್ಲಮ್ ಅಂತ ಅನಿಸ್ತು, ಹಾಗಾಗಿ ಈ ಪ್ರಾಬ್ಲಮ್ ತೊಗೊಂಡಿದ್ದೇನೆ. ನೋಡಿ ಏನಂತಂದರೆ ಆಕ್ಸಲರೇಷನ್ ಎ ಈಕ್ವಲ್ ಟು ಡಿ ವಿ ಡಿವೈಡ್ ಬೈ ಡಿ ಟಿ ಅಂತ ನಮಗೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಹೆಂಗಂದ್ರೆ ಅಲ್ವಾ. ಬಟ್ ನೋಡಿ ಇಲ್ಲಿ ಯಾವುದೇ ರೀತಿಯಿಂದ ಟೈಮ್ ವೇರಿಯಬಲೇ ಇಲ್ಲ, ಬಿಕಾಸ್ ದೇ ಹ್ಯಾವ್ ಗಿವನ್ ವಿ ಈಕ್ವಲ್ ಟು 180 ಮೈನಸ್ 16x ಹೋಲ್ ಟು ದಿ ಪವರ್ ಆಫ್ 1/2 ಅಂತ ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಏನಾದರೂ ಟಿ ವೇರಿಯಬಲ್ ಇದೆಯಾ ಇದರಲ್ಲಿ? ದರ್ ಈಸ್ ನೋ ಟಿ ವೇರಿಯೇಬಲ್ ಅಲ್ವಾ, ಟಿ ವೇರಿಯೇಬಲೇ ಇಲ್ಲ. ಸೊ ನೀವು ಡಿಫ್ರೆನ್ಷಿಯೇಷನ್ ಮಾಡೋಕ್ಕಾಗಲ್ಲ. ಸೊ ಈ ಟೈಮಲ್ಲಿ ನೀವು ಏನು ಮಾಡಬೇಕು ಅಂದರೆ ಈ ಒಂದು ಇಕ್ವೇಷನ್ ಏನಿದೆ ಅದನ್ನು ಏನು ಮಾಡಬೇಕು, ರೀಅರೇಂಜ್ಮೆಂಟ್ ಮಾಡಬೇಕು. ದಟ್ ಈಸ್ ವಾಟ್ ಹೌ ಯು ಕ್ಯಾನ್ ಡೂ ಈಸ್ ಎ ಈಕ್ವಲ್ ಟು ಡಿ ವಿ ಡಿವೈಡ್ ಬೈ ಡಿ ಎಕ್ಸ್ ಇಂಟು ಡಿ ಎಕ್ಸ್ ಡಿವೈಡ್ ಬೈ ಡಿ ಟಿ ಅಂತ ಮಾಡ್ಬೋದು. ಯಾಕೆಂದರೆ ನೋಡಿ, ಯು ಕ್ಯಾನ್ ಡಿಫ್ರೆನ್ಷಿಯೇಟ್ ವಿ ವಿತ್ ರಿಸ್ಪೆಕ್ಟ್ ಟು ಎಕ್ಸ್, ಯಾಕೆಂದರೆ ಇಲ್ಲಿ ಎಕ್ಸ್ ಟರ್ಮ್ ಇದೆ. ಹಾಗೆಯೇ ಡಿ ಎಕ್ಸ್ ಬೈ ಡಿ ಟಿ ಅಂದರೆ ಏನು, ವಿ ಅಂತಿದೆ. ಅದಕ್ಕೋಸ್ಕರ ನಾವೇನು ತೊಗೋಬೋದು, ಡಿ ವಿ ಡಿವೈಡ್ ಬೈ ಡಿ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಡಿ ಟಿ ಇಟ್ಸೆಲ್ಫ್ ಇಸ್ ವೆಲಾಸಿಟಿ ವಿ. ಇಷ್ಟು ನಿಮಗೆ ಚೆನ್ನಾಗಿ ಗೊತ್ತಾಗಬೇಕು ಫಸ್ಟಿಗೆ. ಓಕೆ, ಅದನ್ನು ನಾನು ಇವಾಗ ಮಾಡ್ತೇನೆ ನೋಡಿ. ಇವಾಗ ಸೇಮ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಡಿ ಬೈ ಡಿ ಎಕ್ಸ್, ಡಿ ವಿ ಬೈ ಡಿ ಎಕ್ಸ್ ಏನಿದೆ ಅದನ್ನು ನಾನು ಮಾಡೋಣ ಅಂತಂದರೆ ಎ ಈಕ್ವಲ್ ಟು ಡಿ ವಿ ಬೈ ಡಿ ಎಕ್ಸ್ ಮಾಡಿ, ಅಂತಂದರೆ ಡಿ ಬೈ ಡಿ ಎಕ್ಸ್ ಆಫ್ 180 ಮೈನಸ್ 16x ಹೋಲ್ ಟು ದಿ ಪವರ್ ಆಫ್ ಮೈನಸ್ 1/2 ಅಂತಿದೆ ಇಂಟು ವಿ ಅಂತ ತೊಗೊಂಡ್ರೆ ಆಯಿತು. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ವಾಟ್ ವಿಲ್ ಗೆಟ್ ಹಿಯರ್, ಯು ವಿಲ್ ಡೆಫಿನೆಟ್ಲಿ ಗೆಟ್ 1/2 ಟೈಮ್ಸ್, ಇಟ್ ವಿಲ್ ಬಿ 1/2 ಟೈಮ್ಸ್
180 minus 16x whole to the power of 1 by 2. ಇದು ಪ್ಲಸ್ 1 by 2 ಅಂತಿದೆ ಇಲ್ಲಿ. ಸೊ ನಾವು ಇಟ್ ವಿಲ್ ಬಿಕಮ್ ಮೈನಸ್ 1 by 2 ಇಂಟು ಡಿಫ್ರೆನ್ಷನ್ ಆಫ್ ದಿಸ್ ಪ್ರಾಡಕ್ಟ್ ರೂಲ್ನ ಯೂಸ್ ಮಾಡ್ತಿದ್ದೀನಿ. ಮೈನಸ್ 16x ಏನಾಗಬೇಕು, ಮೈನಸ್ 16 ಅಂತ ಆಗುತ್ತೆ ಇಂಟು ವಿ ಅಂತ ಆಯಿತು. ಸೊ ದಟ್ಸ್ ರೀಸನ್ ವೈ ಡೆಫಿನೆಟ್ಲಿ ಗೆಟ್ ಮೈನಸ್ 8 ಇಂಟು 180 minus 16x whole to the power of minus 1 by 2 into v. Now v value is how much? 180 minus 16x whole to the power of plus 1 by 2. ನೋಡಿ ಇವಾಗ ಈ ಪ್ಲಸ್ 1 by 2 ಮೈನಸ್ 1 by 2 ಕ್ಯಾನ್ಸಲ್ ಆಯಿತು. ಸೊ ವಾಟ್ ಯು ಲೆಫ್ಟ್ ವಿತ್ ಫೈನಲಿ? ಲೆಫ್ಟ್ ವಿತ್ ಮೈನಸ್ 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದಟ್ ಇಸ್ ದ ರೈಟ್ ಆನ್ಸರ್. ದಟ್ ಇಸ್ ಎನ್ ಆಪ್ಷನ್ ಸಿ. ನೋಡಿ ಹೈಲಿ ಟ್ರಿಕಿ ಪ್ರಾಬ್ಲಮ್ ಆಗಿತ್ತು. ಈ ಥರ ಪ್ರಾಬ್ಲಮ್ಸನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಪ್ರಾಬ್ಲಮ್ ಆನ್ ವಿಚ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಪ್ರಾಬ್ಲಮ್ಸ್. ಓಕೆ, ಹೋಪ್ ಇಟ್ಸ್ ಕ್ಲಿಯರ್ ಟು ಎವರಿ ಒನ್. ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳೋಣ ಇವಾಗ. ನೋಡಿ ಈ ಪ್ರಾಬ್ಲಮ್ ಏನು ಹೇಳ್ತಂದ್ರೆ ಬಿಟ್ಟು, ಎ ಬಾಡಿ ಎ ಸ್ಟಾರ್ಟ್ಸ್ ಫ್ರಾಮ್ ರೆಸ್ಟ್ ವಿತ್ ಆ್ಯನ್ ಆಕ್ಸಲರೇಷನ್ A1. ಓಕೆ, ಎಗೆ ಆಕ್ಸಲರೇಷನ್ನು A1 ಇದೆ. ಓಕೆ, ಆಫ್ಟರ್ 2 seconds ಅನದರ್ ಬಾಡಿ ಬಿ ಸ್ಟಾರ್ಟ್ಸ್ ಫ್ರಾಮ್ ರೆಸ್ಟ್ ವಿತ್ ಆಕ್ಸಲರೇಷನ್ ಆಫ್ A2. ಓಕೆ, ಇಫ್ ದೇ ಟ್ರಾವೆಲ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ 5th second and 5th second. Okay, after the start of A, then the ratio of A1 is to A2 is equal to is the question. ನೋಡಿ ಇವಾಗ ಫಸ್ಟಿಗೆ ಏನಾಗ್ತದೆ ಅಂದರೆ ಎ ಮೂವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಟ್ ಈಸ್ ವಾಟ್ 5th second ಅಂತ ಆಯಿತು. ನಮಗೆ 2 ಸೆಕೆಂಡ್ ಬಿಟ್ಟು ಬಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನಾಯಿತು, 5th second ಅಂತ ಏನಾಗಬೇಕು, 3rd second ಅಂತ ಆಗಬೇಕಲ್ವ. ಸೊ ಯಾಕೆಂದರೆ ಆಲ್ರೆಡಿ 2 seconds ಮೊದಲೇ ಮುಗಿದು ಹೋಗ್ಬಿಟ್ಟಿದೆ. ಸೊ ಹಂಗಾಗಿ ನಾವು ಏನು ತೊಗೊಳ್ಳೋಣ ಅಂತಂದರೆ, ನಿಮ್ಗೆ ಗೊತ್ತಿದೆ ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತ ಒಂದು ಇಕ್ವೇಷನ್ ಆಫ್ ಮೋಷನ್ ಗೊತ್ತಿದೆ. ಇದಕ್ಕೆ ಅಲ್ಟರ್ನೇಟ್ ಇಕ್ವೇಷನ್ ಒಂದನ್ನು ನಾನು ನಿಮಗೆ ಇವಾಗ ಕೊಡ್ತೀನಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಡಿಸ್ಟೆನ್ಸ್ ಇನ್ nth second. Okay, that must be equal to u plus 1 by 2 times a into 2n minus 1. ಈ ಒಂದು ಫಾರ್ಮುಲಾ ಕೂಡ ತುಂಬ ನೆನಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಶಾರ್ಟ್ ಟ್ರಿಕ್ ಅಂತ ನಾವು ಅದನ್ನು ಯೂಸ್ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ಇಕ್ವೇಷನ್ ಆಫ್ ದ ಮೋಷನ್ ಅಂತ ನೆನಪಿಟ್ಕೋಬೇಕು ನೀವು. ಯಾಕೆಂದರೆ ಟೈಮ್ ಯಾವಾಗ ಕೊಡೋದಿಲ್ವೋ ಅವುಗಳು, ಟೈಮನ್ನು ಯಾವತ್ತು ಕೊಡೋದಿಲ್ವೋ, ಬರೀ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ಸ್ ಅಂತ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಯು ಕ್ಯಾನ್ ಯೂಸ್ ದಿಸ್ ಇಕ್ವೇಷನ್ ಟು ಗೆಟ್ ದ ಆನ್ಸರ್ ವೆರಿ ಈಸಿಲಿ. ನೋಡಿ ಈ ಇಕ್ವೇಷನ್ ನಾನು ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಏನು ವ್ಯಾಲ್ಯೂ, ಡಿಸ್ಟೆನ್ಸ್ ಆಫ್ ಎ. ಓಕೆ, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಇನ್ 5th second. ಓಕೆ, ನಾನು ಇದನ್ನು ತೊಗೊಂಡ್ಬಿಡ್ತೇನೆ. ಎ ಮಸ್ಟ್ ಬಿ ಈಕ್ವಲ್ ಟು ಯು ಅಂತೂ 0 ಆಯ್ತಲ್ಲ, ಹಾಗಂದ್ರೆ ಡೆಫಿನೆಟ್ಲಿ ಇಟ್ ಶುಡ್ ಬಿ ಈಕ್ವಲ್ ಟು 0. ಯು ಅಂದರೆ 0 ಆಗಬೇಕು, ಪ್ಲಸ್ 1 by 2 ಟೈಮ್ಸ್ ಎ. ಇದ್ರದ್ದು ನಾನು A1 ಅಂತ ತೊಗೊಳ್ಬೇಕು. ಆಯಿತು, ಪಾರ್ಟಿಕಲ್ ಎಗೆ A1 ಅಂತಿದೆ, ಇಂಟು 2n minus 1. 2 into 5 minus 1 ಅಂತ ತೊಗೋಬೇಕು. ದಟ್ ಈಸ್ ಈಕ್ವಲ್ ಟು 1 by 2 ಟೈಮ್ಸ್ A1 ಇಂಟು 9 ಅಂತ ಆಯಿತು. ಸಿಮಿಲರ್ಲಿ ಎಸ್ ಬಿ ಈಕ್ವಲ್ ಟು ಇನಿಷಿಯಲಿ 0 ಪ್ಲಸ್ 1 by 2 A2 ಇಂಟು 2 into 3 minus 1. ದಟ್ ಈಸ್ ಈಕ್ವಲ್ ಟು ಎಷ್ಟಾಗಬೇಕಾಯ್ತು ನೋಡಿ, 1 by 2 ಟೈಮ್ಸ್ A2 ಇಂಟು ಹೌ ಮಚ್ 5 ಅಂತ ಆಗಬೇಕಾಯ್ತು, ಇಂಟು 5 ಅಂತ ಆಗಬೇಕಾಯ್ತು. ಸೊ ದಟ್ ಈಸ್ ವಾಟ್ ಎಸ್ ಎ ಆ್ಯಂಡ್ ಎಸ್ ಬಿ ಅಂತ ನಾವು ತೊಗೊಳ್ತೀವಿ. ಸೊ ದ್ಯಾರ್ ಫಾರ್ ಎಸ್ ಎ ಡಿವೈಡ್ ಬೈ ಎಸ್ ಬಿ ದಟ್ ಈಸ್ ಈಕ್ವಲ್ ಟು 1 by 2 A1 1 by 2 A2. ಓಕೆ, ಎರಡು ಈಕ್ವಲ್ ಅಂತ ಹೇಳಿದ್ರಲ್ಲ, ಸಾರಿ ಈ ಥರ ಮಾಡಬೇಕು ಅಂತಿಲ್ಲ. ಎಸ್ ಎ ಮಸ್ಟ್ ಬಿ ಈಕ್ವಲ್ ಟು ಎರಡು ಕೂಡ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದಾರೆ. ಅದಕ್ಕೋಸ್ಕರ ಎಸ್ ಎ ಮಸ್ಟ್ ಬಿ ಈಕ್ವಲ್ ಟು ಎಸ್ ಬಿ ಅಂತ ತೊಗೋತೀವಿ. ಇಟ್ ಇಂಪ್ಲೈಸ್ 1 by 2 ಟೈಮ್ಸ್ A1 ಇಂಟು 9 ದಟ್ ಈಸ್ ಈಕ್ವಲ್ ಟು 1 by 2 ಟೈಮ್ಸ್ A2 ಇಂಟು 5 ಅಂತ ಆಗಬೇಕಾಯಿತು. ಸೊ 1 by 2 ಕ್ಯಾನ್ಸಲ್ ಆಯಿತು. ಸೊ 9 ಟೈಮ್ಸ್ A1 ಮಸ್ಟ್ ಬಿ ಈಕ್ವಲ್ ಟು 5 ಟೈಮ್ಸ್ A2 ಅಂತ ಆಯಿತು. ಇಟ್ ಇಂಪ್ಲೈಸ್ A1 by A2 must be equal to 5 by 9. Okay, 5 by 9 ಅಂತ ಹೇಳೋದು ನಿಮ್ಗೆ ಆನ್ಸರ್ ಬರುತ್ತೆ. ದಟ್ ಈಸ್ ಇನ್ ಆಪ್ಷನ್ ಎ. That is an option A. It's the right answer for this problem. Hope it's clear to everyone. This is also a very good problem. ಈ ಕ್ವೆಶ್ಚನ್ ನೆನಪಿಟ್ಕೊಳ್ಳಿ, very very important and helpful to solve some problems. Next problem ನೋಡೋಣ. Particle A moves along x-axis with a uniform velocity of 10 meter per second. Particle B moves. Okay, particle B moves with uniform velocity 20 meter per second along a direction making an angle of 60 degree with the positive direction of x-axis as shown in the figure. The relative velocity of B with respect to that of A is ಅಂದರೆ ಯು ಬಿ ಮೈನಸ್ ಯು ಎ ಅನ್ನು ಕೇಳ್ತಿದ್ದಾರೆ ಅವರು. ಓಕೆ, ಯು ಬಿ ಮೈನಸ್ ಯು ಎ ಅನ್ನು ಕೇಳ್ತಿದ್ದಾರೆ. ಸೊ ಇದೊಂದು ಡಯಾಗ್ರಾಮ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅವರು. ಓಕೆ, ಸೊ ದ್ಯಾರ್ ಫಾರ್ ಯು ಕ್ಯಾನ್ ಡೆಫಿನೆಟ್ಲಿ ಸಾಲ್ವ್ ದಿಸ್ ಪ್ರಾಬ್ಲಮ್. ನೋಡಿ ಹೆಂಗೆ ಮಾಡ್ಬೋದು ಅಂತ ನೋಡೋಣ ಇವಾಗ. ಈಗ ನೋಡಿ ಯು ಬಿ ಎ. Okay, u b a that must be equal to, okay, u b a must be equal to u b minus u a ಅಂತ ತೊಗೊಳ್ಬೋದು. ನಾವು ವೆಕ್ಟರ್ ತೊಗೊಂಬೋಣ. ಓಕೆ, ಯು ಎ ಅಂತ ಅದನ್ನು ಕನ್ಸ್ಟ್ರಕ್ಷನನ್ನು ಮಾಡ್ಬೋದು. ನೋಡಿ ಈಗ ಯು ಬಿ ಅನ್ನು ನೀವು ಯಾವ ಥರ ಬರೀಬೋದು ಅಂತ ನೋಡೋಣ. ಯು ಎ ಸಮಸ್ಯೆನೇ ಇಲ್ಲ,
ಯಾಕೆಂದರೆ ಅಲಾಂಗ್ ದ ಎಕ್ಸ್ ಆಕ್ಸಸ್ ಇದೆ, ಇಟ್ ಶುಡ್ ಬಿ ಈಕ್ವಲ್ ಟು ಹೌ ಮಚ್ 10 ಐ ಕ್ಯಾಪ್ ಅಂತ ಆಗಿಬಿಡುತ್ತೆ, ನಾಟ್ ಎ ಪ್ರಾಬ್ಲಮ್ ಫಾರ್ ದ್ಯಾಟ್. ಬಟ್ ಯು ಬಿ ಹೇಳೋದು ವೆಕ್ಟರು, ದಿಸ್ ಇಸ್ ವಾಟ್ ಫಾರ್ ಬಿ ಇದೆ, ದಿಸ್ ಇಸ್ ವಾಟ್ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು 20 ಅಂತ ಕೊಟ್ಟಿದ್ದಾರಲ್ವ ಇದು. ಸೊ 20 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಇದು 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ ಕಂಪೋನೆಂಟ್ ಏನಾಗಬೇಕಾಯಿತು 20 ಕಾಸ್ 60 ಡಿಗ್ರಿ ಅಂತ ಆಗಬೇಕಾಯಿತು ಅಲಾಂಗ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸು. ಹಾಗೆಯೇ ಮತ್ತೊಂದು ಏನಾಗಬೇಕು ವೈ ಆಕ್ಸಿಸಲ್ಲಿ ಏನಾಗಬೇಕು, ಇಟ್ ಶುಡ್ ಬಿ 20 ಸೈನ್ 60 ಅಲ್ವಾ. ಎರಡನೇದು ಸೈನ್ 60 ಪ್ಲಸ್ ಜೆ ಕ್ಯಾಪ್ ಅಂತ ಆಗಬೇಕು. ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ ಅಂತಂದರೆ ಯು ಬಿ ಅನ್ನು ವಿತ್ ರಿಸ್ಪೆಕ್ಟ್ ಟು ಎರಡು ಕಾಂಪೌಂಡೆಲ್ಲ ಬರೀತೀವಿ ನಾವು. ದಟ್ ಈಸ್ ವಾಟ್ 20 ಐ ಕ್ಯಾಪ್ ಅಲ್ವಾ ಅದು. ಸೊ 20 ಕಾಸ್ 60 ಡಿಗ್ರಿ ಐ ಕ್ಯಾಪ್ ಪ್ಲಸ್ 20 ಸೈನ್ 60 ಜೆ ಕ್ಯಾಪ್. ಓಕೆ, ಇದನ್ನು ಬರೀತೀವಿ. ಮೈನಸ್ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ತೊಗೊಂಡಿದ್ದೀವಿ, ಮೈನಸ್ 10 ಐ ಕ್ಯಾಪ್. ಓಕೆ, ಸೊ ಹಾಗೆ ಇದನ್ನು ಸಿಂಪ್ಲಿಫೈ ಮಾಡಿದರೆ ಕಾಸ್ 60 ಇಸ್ ಹೌ ಮಚ್, ಕಾಸ್ 60 ಇಸ್ 1/2 ಅಲ್ವಾ. ಇದು 1/2 ಅಂತ ಆಗುತ್ತೆ. 1/2 ಅಂದರೆ ಇದು 10 ಐ ಕ್ಯಾಪ್ ಅಂತ ಆಯಿತು. ಪ್ಲಸ್ 20 ಸೈನ್ 60 ಅಂದರೆ √3/2 ಜೆ ಕ್ಯಾಪ್ ಅಂತಿದೆ. ಮೈನಸ್ 10 ಐ ಕ್ಯಾಪ್ ಅಂದರೆ ಏನು ಉಳಿತು ನೋಡಿ ಇವಾಗ 10 ಐ ಕ್ಯಾಪ್ ಮೈನಸ್ 10 ಐ ಕ್ಯಾಪ್ ಕ್ಯಾನ್ಸಲ್ ಆಯಿತು. ಲೆಫ್ಟ್ ವಿತ್ 2 1s 2 10s ಅಂತ ಆಯಿತು. ಇದು ಹೆಂಗಂದ್ರೆ 10√3 ಪ್ಲಸ್ ಜೆ ಕ್ಯಾಪ್ ಅಂತ ಬಂತು. ಸೊ ಜೆ ಕ್ಯಾಪ್ ಅಂತಂದರೆ ಏನಾಗಬೇಕಾಯಿತು, ಶುಡ್ ಬಿ ಅಲಾಂಗ್ ದಿ ಪಾಸಿಟಿವ್ ವೈ ಆಕ್ಸಿಸ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಎಕ್ಸ್ ಆಕ್ಸಿಸ್. ದಟ್ ಈಸ್ ಇನ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ಹೋಪ್ ಇಟ್ಸ್ ಕ್ಲಿಯರ್ ಟು ಎವರಿವನ್. ಈ ಥರ ಮಾಡಬೇಕು ಎಲ್ಲರೂ ಕೂಡ. ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳೋಣ. ಹೇಗೆ ಅಂತ ಹೇಳ್ಬಿಟ್ಟು ಅ ಬೋಟ್ ಕ್ರಾಸಸ್ ಎ ರಿವರ್. ಇದೊಂದು ತುಂಬ ಇಂಪಾರ್ಟೆಂಟ್ ಟೈಪ್ ಪ್ರಾಬ್ಲಮು, ಒಂದು ಜನರಲ್ ಪ್ರಾಬ್ಲಮ್ ಅಂತ ನೆನ್ಪಿಟ್ಕೊಳ್ಳಿ, ಹೆಲ್ಪ್ಫುಲ್ ಟು ಸಾಲ್ವ್ ಸಮ್ ಆಫ್ ಪ್ರಾಬ್ಲಮ್ಸ್. ಆಯಿತಾ. ಎ ಬೋಟ್ ಕ್ರಾಸಸ್ ಎ ರಿವರ್ ಫ್ರಾಮ್ ಪೋರ್ಟ್ ಎ ಟು, ಒಂದು ದಡದಿಂದ ಮತ್ತೊಂದು ದಡಕ್ಕೆ ಅದು ಪಾಸ್ ಆಗ್ತದೆ, ಪೋರ್ಟ್ ಎ ಟು ಪೋರ್ಟ್ ಬಿ, ವಿಚ್ ಆರ್ ಜಸ್ಟ್ ಆನ್ ದ ಅಪೋಸಿಟ್ ಸೈಡ್. ಆಯಿತಾ. ದ ಸ್ಪೀಡ್ ಆಫ್ ದ ವಾಟರ್ ಈಸ್ VW ಆ್ಯಂಡ್ ದ್ಯಾಟ್ ಆಫ್ ದ ಬೋಟ್ ಈಸ್ VB ರಿಲೇಟಿವ್ ಟು ಸ್ಟಿಲ್ ವಾಟರ್ ಅಂದರೆ ಕಾಮಿರೋ ಸರ್ಫೇಸ್ ವಾಟರ್ ಇರುತ್ತಲ್ಲ ಅದಕ್ಕೆ ಸ್ಟಿಲ್ ವಾಟರ್ ಅಂತ ನಾವು ಹೇಳ್ತೀವಿ. ಆಯಿತಾ. ಅಸ್ಯೂಮ್ ದ್ಯಾಟ್ VB ಈಕ್ವಲ್ ಟು 2VW ಅಂದರೆ ವೆಲಾಸಿಟಿ ಆಫ್ ದ ಬೋಟ್ ಈಸ್ 2 times ದ ವೆಲಾಸಿಟಿ ಆಫ್ ದ ವಾಟರ್ ಅಂತ ತಗೊಳ್ತೀವಿ. ವಾಟ್ ಈಸ್ ದ ಟೈಮ್ ಟೇಕನ್ ಬೈ ದ ಬೋಟ್ ಇಫ್ ಇಟ್ ಹ್ಯಾಸ್ ಟು ಕ್ರಾಸ್ ದ ರಿವರ್ ಡೈರೆಕ್ಟ್ಲಿ ಆನ್ ದ ಲೈನ್ ಎ ಬಿ. ಓಕೆ, ಸೊ ದಿಸ್ ಇಸ್ ದ ವೆರಿ ಗುಡ್ ಪ್ರಾಬ್ಲಮ್. ತುಂಬ ಚೆನ್ನಾಗಿರೋ ಪ್ರಾಬ್ಲಮು, ತುಂಬ ಇಂಪಾರ್ಟೆಂಟ್ ಕೂಡ ಹೌದು. ನೋಡಿ, ಇವಾಗ ನಾನು ಅದಕ್ಕೆ ಫ್ರೀ ವರ್ಡ್ ಡಯಾಗ್ರಾಮ್ನ ಬರೆದು ಕಾಣಿಸ್ತೀನಿ ನಿಮಗೆ ಹೇಗೆ ಅಂತ ಹೇಳ್ಬಿಟ್ಟು. ಇದು ಒಂದು ಪೋರ್ಟು ಆಯಿತಾ. ಅಸ್ಯೂಮ್ ದ್ಯಾಟ್ ಇಸ್ ದ ಪೋರ್ಟ್ ಎ ಅಂತ ಇಟ್ಕೊಳ್ಳೋಣ, ಇದನ್ನು ಪೋರ್ಟ್ ಬಿ ಅಂತ ಇಟ್ಕೊಳ್ಳೋಣ. ಆಯಿತಾ. ಇದೊಂದು ಪಾಯಿಂಟ್ ಎ ಅಂತ ತಗೊಳ್ಳೋಣ, ಇದನ್ನು ಪಾಯಿಂಟ್ ಬಿ ಅಂತ ತಗೊಳ್ಳೋಣ. ಆಯಿತಾ. ಈಗ ಲೈನ್ ಎ ಬಿ, ದಿಸ್ ಇಸ್ ದ ಲೈನ್ ಎ ಬಿ ಅಂತ ಆಯಿತು. ಇವಾಗ ನೋಡಿ, ಇಫ್ ದಿಸ್ ಇಸ್ ದ ವೆಲಾಸಿಟಿ ಆಫ್ ದ ವಾಟರ್ ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ ಅಂತ ಇಟ್ಕೊಂಡ್ರೆ, ದಿಸ್ ಇಸ್ ದ ವಾಟರ್ ಡೈರೆಕ್ಷನ್ ಈ ಥರ ಮೂವ್ ಆಗ್ತಿದೆ ಅಂತ ಇಟ್ಕೊಂಡ್ರೆ ನಾವೇನು ಮಾಡಬೇಕು, ಹೀಗೆ ಬಿಡಬೇಕು. ಅಷ್ಟೇ ಅದು ಈ ಕಡೆ ಮೂವ್ ಆಗಿ ಪಾಯಿಂಟ್ ಬಿಗೆ ಡೈರೆಕ್ಟಾಗಿ ಸ್ಟ್ರೇಟ್ ಲೈನಿಗೆ ಬಂದು ರೀಚ್ ಆಗುತ್ತೆ. ಸೊ ಹಂಗಾಗಿ ಏನು ತೊಗೋತೀವಿ ಅಂದರೆ ಇದನ್ನು ಈ ಥರ ಬರುತ್ತೆ, ದಿಸ್ ಇಸ್ ದ ವೆಲಾಸಿಟಿ ಆಫ್ ದ ಬೋಟ್ ಅಂತ ನಾವು ತೊಗೋಬೇಕು. ನೋಡಿ, ಯಾವಾಗ ವೆಲಾಸಿಟಿ ಆಫ್ ದ ಬೋಟ್ ಆ ಥರ ಬರುತ್ತೆ, ವೆನ್ ಇಟ್ ಮೇಕ್ಸ್ ಸಮ್ ಆ್ಯಂಗಲ್ ಥೀಟಾ ಹಿಯರ್, ದಟ್ ಶುಡ್ ಬಿ ವಾಟ್ ರೆಸೊಲ್ಯೂಷನ್ ಮಾಡಲೇಬೇಕು. ಹಂಗಂದ್ರೆ ಶುಡ್ ಬಿ VB ಸೈನ್ ಥೀಟಾ ಅಂತ ಆಗಬೇಕು. ಇಟ್ ಶುಡ್ ಬಿ VB ಕಾಸ್ ಥೀಟಾ ಅಂತ ಆಗುತ್ತೆ ಅಲ್ವಾ. ದಿಸ್ ಇಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಇಲ್ಲಿ ನೋಡಿ ನಿಮ್ಗೆ ಚೆನ್ನಾಗಿ ಕಾಣಿಸ್ತದೆ, VW ಮತ್ತು VB ಸೈನ್ ಥೀಟಾ ಎರಡು ಕೂಡ ಒಂದಕ್ಕೊಂದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಇದ್ದಾವೆ ಆ್ಯಂಡ್ ದೇ ಮಸ್ಟ್ ಬಿ ಈಕ್ವಲ್. ಏನಾಗಿರಬೇಕು, ಸ್ಟ್ರೇಟ್ ಲೈನ್ ಹೋಗಬೇಕು ಅಂದರೆ ಅವೆರಡು ಕೂಡ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಸೊ ಅದಕ್ಕೋಸ್ಕರ ನಾವೇನು ತೊಗೊಳ್ಳೋಣ ಅಂತಂದರೆ VB ಸೈನ್ ಥೀಟಾ ಮಸ್ಟ್ ಬಿ ಈಕ್ವಲ್ ಟು VW ಅಂತ ತೊಗೋಬೇಕು. ಓಕೆ, ಅವರೊಂದು ಕಂಡೀಷನನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ವೆಲಾಸಿಟಿ ಆಫ್ ದ ಬೋಟ್ ಮಸ್ಟ್ ಬಿ ಈಕ್ವಲ್ ಟು 2 times VW ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ಬೋದು, ಸೈನ್ ಥೀಟಾ ಮಸ್ಟ್ ಬಿ ಈಕ್ವಲ್ ಟು VW ಡಿವೈಡ್ ಬೈ VB ಅಂತ ತಗೋತೀವಿ. ದಟ್ ಈಸ್ ಈಕ್ವಲ್ ಟು 1/2 ಅಂದರೆ ಥೀಟಾ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ ಟು 30 ಡಿಗ್ರಿ ಅಂತ ನಾವು ಅದನ್ನು ಗೊತ್ತಾಗುತ್ತೆ ನಮ್ಗೆ ಹೆಂಗೆ ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ನೋಡೋಣ ನಮ್ಮ ಆ್ಯಕ್ಚುಲ್ ಸೊಲ್ಯೂಷನ್ಗೆ ಬರೋಣ. ಬಿಕಾಸ್ ಟೈಮ್ ಟೇಕನ್ ಮಸ್ಟ್ ಬಿ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಆಗಿದ್ದು, ಇಟ್ ಶುಡ್ ಬಿ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಅಂತ ನಾವು ತೊಗೋತೀವಿ. ಓಕೆ, ಸೊ ಡಿಸ್ಟೆನ್ಸ್ ಟ್ರಾವೆಲ್ ಇಸ್ ಹೌ ಮಚ್ AB ಆಗಬೇಕು ಹಂಗಂದ್ರೆ. ಓಕೆ, ಡಿಸ್ಟೆನ್ಸ್ ಟ್ರಾವೆಲ್ ಇಸ್ AB, ದಟ್ ಈಸ್ ಈಕ್ವಲ್ ಟು D ಅಂತ ನಾವು ಅದನ್ನು ಕನ್ಸಿಡರೇಷನ್ ಮಾಡೋಣ. ಸೊ D ಡಿವೈಡ್ ಬೈ ಸ್ಪೀಡ್. ಇವಾಗ ನೋಡಿ, ಸ್ಪೀಡ್ ಏನಾಗಬೇಕು, ಇವಾಗ ಇದರ ಸ್ಪೀಡು VB ಕಾಸ್ ಥೀಟಾ ಆಗಬೇಕು ಹಂಗಂದ್ರೆ ಇಟ್ ಶುಡ್ ಬಿ VB ಕಾಸ್ ಥೀಟಾ. ದ್ಯಾಟ್ ಮಸ್ಟ್ ಬಿ ಈಕ್ವಲ್ ಟು D ಡಿವೈಡ್ ಬೈ VB ಕಾಸ್ 60 ಡಿಗ್ರಿ. ಸಾರಿ 60 ಅಲ್ಲ 30 ಡಿಗ್ರಿ ಅಂತ ನಾವು ಆಲ್ರೆಡಿ ಕಂಡುಹಿಡಿದ ಥೀಟಾನ 30 ಡಿಗ್ರಿ. ಕಾಸ್ 30 is 1/2. ಸೊ ಹಾಗಾಗಿ 2D 30 ಕಾಸ್ 30 is √3/2.
cos theta is root 3 by 2 ಅಲ್ವಾ ಸಾರಿ ಒಂದು ನಿಮಿಷ ರೀ ಶುಡ್ ಬಿ ಈಕ್ವಲ್ ಟು ರೂಟ್ 3 by 2 d divided by vb into root 3 by 2 that is equal to 2d divided by root 3 times ಅಥವಾ vb times root 3. This is an option A. It is the right answer for this problem. Okay, this is a very good problem. ಒಂದು ಜನರಲ್ ಪ್ರಾಬ್ಲಮ್ ಅಂತ ಕೂಡ ನೆನಪಿಟ್ಕೊಳ್ಳಿ. ಇದನ್ನು ನೆನಪಿಟ್ಕೊಂಡ್ಬಿಟ್ರೆ ಐ ಕ್ಯಾನ್ ಅಪ್ಲೈ ಇಟ್ ಟು ಎನಿ ಟೈಪ್ ಆಫ್ ದ ಪ್ರಾಬ್ಲಮ್ಸ್. ವೇರಿಯೇಬಲ್ಸ್ನ ಕೊಟ್ಟಿರ್ತಾರೆ ಬೇರೆ ಬೇರೆದಾಗಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು ಆ್ಯಂಡ್ ಯು ಕ್ಯಾನ್ ಗೆಟ್ ದ ಆನ್ಸರ್ ಫಾರ್ ಸಚ್ ಟೈಪ್ ಆಫ್ ದ ಪ್ರಾಬ್ಲಮ್ಸ್. ಓಕೆ, ಹೋಪ್ ಇಟ್ಸ್ ಕ್ಲಿಯರ್ ಟು ಎವರಿ ಒನ್. This completes this session. Okay, I will be taking 2 more sessions to complete this chapter. Kindly watch them too for the better result. Okay, so thank you very much. See you in the next session. Bye.